ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಏಬಸ್ ಕ್ಲೌಡ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ವೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಯಾವ ಸ್ವೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸೊಂಪು ಪುಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಪ್ ಕಡಲೆ ಹಿಟ್ಟು, ಹಾಫ್ ಕಪ್ ಮೈದಾ, ಶುಗರ್. ಇಷ್ಟೇ ಫ್ರೆಂಡ್ಸ್. ಇಷ್ಟರಲ್ಲೇ ಮಾಡೋದು. ಒಂಚೂರು ಆಯಿಲ್. ಪಾತ್ರೆ ತಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಫ್ ಕಪ್ಪು ಮೈದಾ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ಅಲ್ಲಾಡ್ಸಾದ್ಮೇಲೆ ಈ ಥರ ಆಗುತ್ತೆ. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡೋಣ. ಇದರಿಂದ ಫಿಲ್ಟ್ರ್ ಮಾಡಾಗಿದೆ. ನೆಕ್ಸ್ಟ್ ಒಂದು ಕಪ್ ಶುಗರು, 1/4 ಬೌಲ್ ವಾಟರು. ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ನ ಆಫ್ ಮಾಡೋಣ. ಚೆಕ್ ಮಾಡೋದು ಹೇಗೆ ಅಂದರೆ, ಇದನ್ನು ತಗೊಳ್ಳಿ. ಹಿಂಗೆ ನೋಡಿ, ಹಿಂಗೆ ಬಿಟ್ಟಾಗ ಎಷ್ಟು ನಿಧಾನಕ್ಕೆ ಬೇಡವಾ ಅಂತ ಬೀಳ್ತಾ ಇದೆ ನೋಡಿ. ಪಾಕ ಥರ ಹೆಂಗೆ ಬೀಳ್ತಾ ಇದೆ. ಈಗ ಆಗಿದೆ. ಆಮೇಲೆ ಬ್ರೌನಿಷ್ ಕಲರ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇದನ್ನು ನೀವು ತವಾಗೆ ಒಂಚೂರು ಆಯಿಲ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡಾದ್ಮೇಲೆ 15 ನಿಮಿಷ ಆರಕ್ಕೆ ಬಿಡಿ. 15 ನಿಮಿಷ ಆರಾದ್ಮೇಲೆ 15ರಿಂದ 20 ನಿಮಿಷ ಆರಕ್ಕೆ ಬಿಟ್ಟಿದ್ದೆ. ಈಗ ಇದನ್ನು ತಗೋತೀನಿ. ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿ ಆವಾಗಲೇ ಮಾಡಿದ್ನಲ್ಲ ಕಡಲೆ ಹಿಟ್ಟು ಮತ್ತು ಮೈದಾ ಮಿಕ್ಸು, ಅದು ಮತ್ತು ಈಗ ಸಕ್ಕರೆನ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಈಗ ನೆಕ್ಸ್ಟ್ ಇದನ್ನು ಒಂದು ಬಾಕ್ಸಿಗೆ ಫಿಲ್ ಮಾಡೋಣ. ಫ್ರೆಂಡ್ಸ್, ಚೆನ್ನಾಗಿ ಫಿಲ್ಟ್ರ್ ಮಾಡಬೇಕು, ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಯಾಕೆಂದರೆ ತುಂಬ ಸಕ್ಕರೆ ಎಲ್ಲ ಇರುತ್ತಲ್ಲ ನಾವು ಮಾಡಿದ್ದು, ಅದು ಫುಲ್ ಪೌಡ್ರ್ ಆಗಬೇಕು. ಫುಲ್ಲು ತುಪ್ಪ ಸೋರಿದ್ದೀನಿ ಬಾಕ್ಸಿಗೆ. ಈಗ ಆ ಪೌಡ್ರನ್ನ ಇದಕ್ಕೆ ಹಾಕೋಣ. ಫ್ರೆಂಡ್ಸ್, ಈಗ ಇದನ್ನು ಕವರ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ ಒಂದು 30 ಮಿನಿಟ್ಸ್. ಫ್ರೆಂಡ್ಸ್, ಈಗ 30 ಮಿನಿಟ್ಸ್ ಆಗಿದೆ. ಫ್ರಿಜ್ಜಿಂದ ಸೊಂಪು ಪುಡಿನ ತೆಗಿತಿದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿದೆ. ಇದ್ರ ಮೇಲೆ ಈಗ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಫ್ರೆಂಡ್ಸ್, ಈಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಪೌಡರ್ ಮಾಡಿ. ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದು ಆಪ್ಷನಲ್. ಹಾಕೋದಾರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಫ್ರೆಂಡ್ಸ್, ಈಗ ಇದು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್, ಸೂಪರಾಗಿ ಬಂದಿದೆ. ಹೋಮ್ ಮೇಡ್ಸ್ ಸೋಂಪಾ ಪುಡಿ ರೆಡಿಯಾಗಿದೆ. ಸೂಪರಾಗಿ, ನನಗಂತೂ ಇಷ್ಟ ಆಯಿತು ಫ್ರೆಂಡ್ಸ್. ಈಗ ಇದನ್ನು ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡಿ ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತ. ನಾನಿದೊಂದು ಹೊಸ ಥರ ಪ್ರಯತ್ನದಲ್ಲಿ ಮಾಡಿದ್ದೀನಿ. ಇದೊಂದು ಬೇರೆ ಥರ ಪ್ರಯತ್ನದಲ್ಲೂ ಮಾಡ್ಬೋದು ನೀವು ಆ್ಯಕ್ಚುಲಿ. ಆಮೇಲೆ ಫ್ರೀಝರಲ್ಲಿ ಅದು ನಿಮಗೆ ಟೈಮಿಂಗು ನಿಮ್ಮ ಇಷ್ಟ, ನಿಮಗೆ ಯಾವ ಥರ ಬೇಕೋ ಹಂಗೆ ಇಡ್ಬೋದು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಒರಿಜಿನಲ್ ಸೊಂಪು ಪುಡಿ ತಿನ್ನಂಗೆ ಬಂದಿದೆ. ಹೋಟ್ಲು ಬೇಕ್ರಿ ಆ ಸೊಂಪು ಪುಡಿ ಟೇಸ್ಟ್ ಹಂಗೆ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನು ಮುಂದೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಬರ್ತೀನಿ. ಇನ್ನೊಂದು ಒಳ್ಳೆ ಸ್ವೀಟ್ ಜೊತೆ ಬರ್ತೀನಿ ಫ್ರೆಂಡ್ಸ್. ಸ್ವೀಟರ್ ಆಗಲಿ ಯಾವ್ದಾರ ಒಂದು ನೋಡೋಣ ಫ್ರೆಂಡ್ಸ್. ನೆಕ್ಸ್ಟು ಸ್ವೀಟ್ ಮಾಡೋದು ಬೇಡ, ಬೇರೆ ಪ್ರಯತ್ನ ಯಾವ್ದಾದ್ರು ಬೇರೆ ಫುಡ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಫ್ರೆಂಡ್ಸ್. ಬಟ್ ಎಲ್ಲ ಥರದ್ದು ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.